ನಡುವೆ ನಡೆಯೋ ಎಷ್ಟೋ ಘಟನೆಗಳು ನಮಗೆ ಗೊತ್ತೇ ಆಗುವುದಿಲ್ಲ. 2 ದಶಕಗಳ ಹಿಂದೆ ನಡೆದಂತಹ ಕ್ರೂರ ಘಟನೆಯೊಂದು ನಮ್ಮೆಲ್ಲರಿಂದ ಮರೆಯಾಗಿ ಹೋಗಿತ್ತು. ಅಂಥದ್ದೊಂದು ಕ್ರೂರ ಘಟನೆಯನ್ನ ಬೆಳ್ಳಿತೆರೆ ಮೇಲೆ ಮೂಡಿಸಿದ ಸಿನಿಮಾ ಕಾಶ್ಮೀರ್ ಫೈಲ್ಸ್. ಕಳೆದ ವರ್ಷ ತೆರೆಗೆ ಬಂದ ಈ ಸಿನಿಮಾ ಬಾಲಿವುಡ್ ಸಿನಿಮಾಗಳ ಅವಸಾನದ ನಡುವೆಯೂ ಧೂಳೆಬ್ಬಿಸಿತ್ತು. ಮನೆ ಮನೆಗೂ ರೀಚ್ ಆಗಿತ್ತು. ಕಲೆಕ್ಷನ್ ಅಲ್ಲಿ 300 ಕೋಟಿ ಲೂಟಿ ಮಾಡಿತ್ತು. ಇದೀಗ ಅದೇ ಹಾದಿಯಲ್ಲಿ ಜನರನ್ನ ಎಚ್ಚರಿಸಲು, ಅದರಲ್ಲೂ ಹೆಣ್ಮಕ್ಕಳನ್ನ ಜಾಗೃತಗೊಳಿಸಲು ಕೇರಳ ಸ್ಟೋರಿ ತೆರೆ ಮೇಲೆ ಅರಳಿದೆ. ಸುದೀಪ್ ಸೇನ್ ಎಂಬ ಸಾಹಸಿ ನಿರ್ದೇಶಕನ ಸಾಹಸವೇ ದಿ ಕೇರಳ ಸ್ಟೋರಿ. ಕೇರಳದ ಕರಾಳ ಘಟನೆಗಳನ್ನು ಆಧರಿಸಿ ಸಿನಿಮಾ ಟಚ್ ಕೊಡಲಾಗಿದೆ. ಲವ್, ಜಿಹಾದ್ ಹಾಗೂ ಮತಾಂತರದ ಕರಾಳ ದರ್ಶನವನ್ನ ಈ ಸಿನಿಮಾ ಮೂಲಕ ಮಾಡಲಾಗಿದೆ. ಯಾವುದೇ ಪ್ರಮುಖ ಸ್ಟಾರ್ ಕಾಸ್ಟ್ ಇಲ್ಲದಿದ್ರೂ ಮೊದಲ ದಿನವೇ 7 ಕೋಟಿಯನ್ನ ದೂಚಿತು. ಇನ್ನು 2ನೇ ದಿನಕ್ಕೆ ಕಲೆಕ್ಷನ್ ಗತಿ ವೇಗವನ್ನ ಪಡೆದುಕೊಂಡಿತು. ಮೊದಲ ದಿನಕ್ಕಿಂತ ಹೆಚ್ಚು ಗಳಿಕೆಯನ್ನ ಕಂಡಿತು ಕೇರಳ ಸ್ಟೋರಿ. ಇನ್ನು ವೀಕೆಂಡ್ ಬಂತಂದ್ರೆ ಸಾಕು, ದೇಶದ ಪ್ರಮುಖ ನಗರಗಳಲ್ಲಿ ಕೇರಳ ಸ್ಟೋರಿಯದ್ದೇ ಮಾತಾಗಿದೆ. ಮುಂಬೈ, ದೆಹಲಿಯಲ್ಲಷ್ಟೇ ಅಲ್ಲದೆ ಸೌತ್ನಲ್ಲೂ ಕೇರಳ ಸ್ಟೋರಿ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ತ್ರಿವೇಂದ್ರಂನಲ್ಲೂ ಸಹ ಸಖತ್ ಕಲೆಕ್ಷನ್ ಆಗ್ತಿದೆ. ಹೀಗಿರುವಾಗ ಕೇರಳ ಸ್ಟೋರಿಯ ಸಕ್ಸಸ್ ಹಾದಿ ಅಷ್ಟೇನೂ ಸರಾಗವಾಗಿರಲಿಲ್ಲ. ಕೇರಳ ಸ್ಟೋರಿಯ ಬಗೆಗಿನ ಟಾಕ್ಗೆ ಬೆದರಿದ ಕೆಲವು ಸರ್ಕಾರಗಳು ಭದ್ರತೆಯ ಕಾರಣವನ್ನ ಒಡ್ಡಿ ಬ್ಯಾನ್ ಅಸ್ತ್ರವನ್ನ ಕೂಡ ಪ್ರಯೋಗಿಸಿದ್ವು. ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಕೇರಳ ಸ್ಟೋರಿಗೆ ತಡೆಯೊಡ್ಡಲಾಗಿತ್ತು. ಆದರೆ ಬೇರೆ ಕಡೆ, ಅದರಲ್ಲೂ ಬಿಜೆಪಿ ಆಡಳಿತದಲ್ಲಿರೋ ರಾಜ್ಯಗಳಲ್ಲಿ ಕೇರಳ ಸ್ಟೋರಿಗೆ ಹೂವು ಹಾಸಿನ ಸ್ವಾಗತವನ್ನ ಕೋರಲಾಗಿತ್ತು. ಟ್ಯಾಕ್ಸ್ ಫ್ರೀ ಮಾಡಿ ಸಂಪೂರ್ಣ ಬೆಂಬಲ ಕೊಡಲಾಗಿತ್ತು. 40 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿರೋ ದಿ ಕೇರಳ ಸ್ಟೋರಿ 150 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಇದು ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆದ 2 ದಿನಕ್ಕೆ 45 ಲಕ್ಷ ಕಲೆಕ್ಷನ್ ಮಾಡಿದೆ. ಈ ಮೂಲಕ ವರ್ಷದ ಬಾಲಿವುಡ್ ಹಿಟ್ ಚಿತ್ರಗಳ ಸಾಲಿಗೆ ಕೇರಳ ಸ್ಟೋರಿ ಸೇರಿದೆ. ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅದಾ ಶರ್ಮಾ ಕಾಣಿಸಿಕೊಂಡಿದ್ದು, ಇದುವರೆಗೂ ಗ್ಲಾಮರಸ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದ ಅದಾ ಶರ್ಮಾ ಕೆರಿಯರ್ಗೆ ಕೇರಳ ಸ್ಟೋರಿ ಮಹತ್ವದ ತಿರುವು ನೀಡಿದೆ. ಸುದೀಪ್ ಸೇನನ್ ಟೀಮ್ ಕೇರಳ ಸ್ಟೋರಿಯ ಸೀಕ್ವೆಲ್ ಮಾಡೋದಕ್ಕೂ ಕೂಡ ತೆರೆಮರೆಯಲ್ಲಿ ತಯಾರಿಯನ್ನ ನಡೆಸುತ್ತಿದ್ದು, ಇದರ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಆಗುವುದು ಇನ್ನು ತಡವಾಗಲಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಮಕಾಡೆ ಮಲಗ್ತಾ ಇರೋ ಈ ಕಾಲದಲ್ಲಿ ಕಂಟೆಂಟ್ ಬೇಸ್ಡ್ ಸಿನಿಮಾ ಹಿಟ್ ಆಗ್ತಾ ಇರೋದು, ಜನಮನ ಸೆಳೆಯುತ್ತಿರೋದು ನಿಜಕ್ಕೂ ಚಿತ್ರರಂಗಕ್ಕೆ ಆಶಾದಾಯಕ ಬೆಳವಣಿಗೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.